ಇದರಿಂದ ನಾನು ಇವ್ರ ಜೊತೆ ಬಂದ್ಬಿಟ್ಟಿರ್ತೀನಿ. ನಾನು ಐ ಆಮ್ ದ ಡೆಕಾಯ್ಟ್ಸ್ ಡಾಟರ್. ಇವರು ನಮ್ಮ ಡೆಕಾಯ್ಟ್ರಿಯಲ್ಲಿ ಬಂದು ಸೇರಿರ್ತಾರೆ. ಇವರು ಹೊರಟಾಗ ನನಗೂ ಅವ್ರಿಗೂ ಮದುವೆ ಮಾಡಿಬಿಟ್ಟಿರ್ತಾರೆ ಅಲ್ಲಿ ನಮ್ಮಪ್ಪ. ಸೊ ನಾನು ಇವ್ರು ಹೋದಾಗ ನಾನು ಬರ್ತೀನಿ ಅಂತ ಫಾಲೋ ಮಾಡ್ತಿರ್ತೀನಿ. ನಾನು ಬರ್ತೀನಿ, ಬೇಡ ಅಂತ ಹೇಳಿದ್ರು ನಾನು ಫಾಲೋ ಮಾಡ್ತೀನಿ. ಅಲ್ಲಿ ಬಂದ್ಬಿಟ್ಟು ಅವ್ರ ಹತ್ರ ಅಮ್ಮನ ಹತ್ರ ಮಾತಾಡಕ್ಕೆ ಹೋಗ್ತಾರೆ. ಅಲ್ಲಿ ರಾಜೇಶ್ ಬಂದ್ಬಿಡ್ತಾರೆ, ಎಲ್ಡರ್ ಬ್ರದರ್. ಅವರು ಈಸ್ ಇದು ಪೊಲೀಸ್ ಆಫೀಸರ್. ಅವ್ರು ಹೇಳ್ತಾರೆ, ನೋಡು ನೀನು ತಪ್ಪು ಮಾಡಲಿಲ್ಲ, ನೀನು ಸರೆಂಡರ್ ಮಾಡಿಬಿಡು, ನೀನು ಇದು ರಿಲೀಸ್ ಆಗ್ತೀಯ. ನೀನು ಈ ಥರ ಇದ್ರೆ ಖಂಡಿತವಾಗಿ ನೀನು ಡೆಕಾಯ್ಟ್ ಅಂತ ನಿನಗೆ ಹೇಳಿಬಿಡ್ತಾನೆ. ಪಂಡ್ರಿಬಾಯಿ ಅಮ್ಮ ಬೇಡ ಬೇಡ, ನೀನು ಇರಬೇಡ, ನೀನು ಮಾತು ಕೇಳಬೇಡ, ನೀನು ಹೊಟ್ಟೋಗು ಅಂತಾರೆ. ತಪ್ಪಿಸ್ಕೋ ಅಂತ. ಬಿಕಾಸ್ ಇವ್ ಕಮಿಟೆಡ್ ಕ್ರೈಮ್. ಆ ಸ್ಟೋರಿಯಲ್ಲಿ ಅವರು ಇವರು ದಿನೇಶ್ ಅವರು ಊರು ಪಟೇಲ್ ಇವ್ರ ತಾಯಿನ ಬಲಾತ್ಕಾರ ಮಾಡುವಾಗ ಮಗನಿಗೆ ಕೋಪ ಬಂದು ಅವ್ರನ್ನ ಹೊಡೆದು ಸಾಯಿಸ್ಬಿಟ್ಟಿದ ತಕ್ಷಣ ಮದರ್ ಹೇಳ್ತಾಳೆ, ಗೆಟ್ ಔಟ್ ಫ್ರಮ್ ಹಿಯರ್. ಜನಗಳು ಬಂದ್ಬಿಟ್ರೆ ಏನು ಮಾಡೋದು, ಹೋಗಪ್ಪ ನೀನು ತಲೆ ಮರೆಸ್ಕೊಂಡು ಹೊಟ್ಟೋಗು ನೀನು. ಸೊ ಹಂಗೆ ಹೋಗಿ ಆಮೇಲೆ ನನ್ನ ಬೆಳೆಣ ಆಗುತ್ತೆ. ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ. ಅದು ಆ ಕತೆ ಆಗುತ್ತೆ. ಅಲ್ಲಿಂದ ಅಮ್ಮನ ನೋಡೋಕ್ಕೆ ಬರ್ತಾರೆ. ನಾನು ಬಂದ್ಬಿಡ್ತೀನಿ. ಈ ಕತೆ ಸಿನಿಮಾಗೆ ಬರ್ದಿದ್ದು ನಿಮ್ಮನ್ನು ನೋಡಿ ಬರ್ದ್ರ? ಯಾಕೆಂದ್ರೆ ನೀವು ಅವ್ರನ್ನ ಫಾಲೋ ಮಾಡ್ತೀರಿ ಕಲಾವಿದೆ ಪಾತ್ರಧಾರಿಯಾಗಿ. ಲೈಫಲ್ಲಿ ಫಾಲೋ ಮಾಡ್ಕೊಂಡು ಬಂದ್ಬಿಟ್ರಲ್ಲ, ಕರ್ಕೊಂಡು ಬಂದ್ಬಿಟ್ರಿ. ಹಂಗೆ ಇದೆಲ್ಲ. ಹಾಗೆ ಮದುವೆ ಮಾಡ್ಕೊಂಡು ಫಾಲೋ ಮಾಡಿರ್ತೀರಿ. ಮದುವೆ ಆಗಿರುತ್ತೆ ನಿಮ್ದು ಇವಾಗ. ಅಲ್ಲಿ ಮದುವೆ ಆಗಿರುತ್ತೆ. ಸೊ ಇವಾಗ ಈ ಥರ ಐತಲ್ಲ, ಆ ಸೀನ್ಗೆ ಹೇಗೆ ಲವ್ ಅಂತ ಬಂದಿಲ್ಲ ಅವಾಗ. ನನಗೆ ಯಾವುದೇ ಇದ್ರು ನಾನು ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಡ್ರಾಮಾ ಮೇಲೆ ನಾನು ಐಸು ಡೈರೆಕ್ಟೆಡ್. ಸೊ ಅದು ಒಂದು ಆ್ಯಂಗ್ಲಿಂದಾನೇ ನಾನು ನೋಡ್ತಾ ಇದ್ದೀನಿ. ಸೊ ಇವರು ಇದು ರಿಹರ್ಸಲ್ಸ್ ಮಾಡುವಾಗ ಇವರು ಮಾಡ್ತಾರೆ, ಅಳ್ತಾರೆ. ನನ್ನನ್ನು ಶೂಟ್ ಮಾಡಿಬಿಡ್ತಾರೆ ರಾಜೇಶ್. ನಾನು ಹೋಗೋವಾಗ ಹೋಗ್ಬೇಡ, ಶೂಟ್ ಮಾಡಿಬಿಡ್ತೀನಿ ಅಂದಾಗ ನಾನು ತಿರುಗಿ ಅವ್ರನ್ನ ಶೂಟ್ ಮಾಡಿಬಿಡ್ತೀನಿ. ಅವ್ರಿಗೆ ಹೋಗಲ್ಲ ಅದು, ಬಟ್ ಹೀ ವಿಲ್ ಶೂಟ್ ಬ್ಯಾಕ್ ಬಿಕಾಸ್ ಐ ಶಾಟ್. ಸೊ ರಾಜೇಶ್ ಹೂ ಇಸ್ ಅ ಪೊಲೀಸ್ ಆಫೀಸರ್, ಹಿ ವಿಲ್ ಶೂಟ್ ಮೀ. ನಾನು ಬಿದ್ದುಬಿಡ್ತೀನಿ. ಆವಾಗ ಇವರು ಅಳ್ತಾರೆ. ಆವಾಗ ನನ್ನ ಹೆಸರು ಏನೋ ಅದರಲ್ಲಿ ಹೇಳ್ಕೊಂಡು ಅಳ್ತಾ ಇದ್ದಾರೆ. ನಾನು ಹಿಂಗೆ ನೋಡ್ತಾ ಇದ್ದೀನಿ, ರಿಹರ್ಸಲ್ ನಡೀತಾ ಇದೆ. ಇವರು ಆಡ್ತಾರೆ. ಓಕೆ ಸುದರ್ಶನ್, ಶಾರ್ಟ್ ಈಸ್ ಓಕೆ ಸರ್. ಇದು ಪ್ಯಾಂಟ್ ಹರಿದೋಗಿದೆ, ನಾನು ಸ್ಟಿಚ್ ಹಾಕ್ಕೊಂಡು ಬಂದ್ಬಿಡ್ತೀನಿ ಅಂದರೆ ಓಕೆ. ಸೊ ಇವರು ಹೋದರು, ನಾನು ಹಿಂದೆನೇ ಹೋದೆ. ಹೋಗ್ಬಿಟ್ಟು ಮಿಸ್ಟರ್ ಸುದರ್ಶನ್ ನೋಡಿ, ನೀವು ಆಡೋವಾಗ ದಟ್ ವಾಸ್ ನಾಟ್ ಇನಫ್. ಹೆಂಗಿದೆ ನೋಡಿ, ಎಷ್ಟು ಕೊಬ್ಬಿರ್ಬೇಕು ನನಗೆ. ನಾನು ಅವಾಗ ತಾನ ಬಂದಿದ್ದೀನಿ. ಇವರು ಎಂತ ಒಬ್ಬ ಆರ್ಟಿಸ್ಟ್, ಅದೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ. ಇವ್ರಿಗೆ ಇನ್ನೆಲ್ಲ ಗೊತ್ತಿರ್ಲಿಲ್ಲ. ಗೊತ್ತಾಯ್ತು ಬಿಡಿ, ಅವತ್ತು ನೀವು ಅಲ್ಲಿ ಡೈರೆಕ್ಟ್ ಮಾಡಿದ್ದು ಲೈಫಲ್ಲೂ ಡೈರೆಕ್ಟ್ ಮಾಡಕ್ಕೆ ಅಷ್ಟು ವರ್ಷ ತಗೊಂಡ್ಬಿಟ್ರಲ್ಲ. ಅದೇ ನಾನು ಹೇಳಿದೆ ನೋಡಿ, ಇದು ನೋಡಿ ಸುದರ್ಶಿ, ನೀವು ನಿಜವಾಗ್ಲೂ ನೀವು ಆಡುವಾಗ ಇಟ್ ವಾಸ್ ವೆರಿ ವೆರಿ ಆರ್ಟಿಫಿಷಿಯಲ್. ಸಪೋಸ್ ಐ ಆಮ್ ರಿಯಲಿ ಯುವರ್ ವೈಫ್, ದಿಸ್ ಥಿಂಗ್ ಐ ಸೆಡ್ ದಟ್ ಡೇ. ಆವಾಗ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ಬಿಟ್ಟಿರ್ಬೇಕು. ಐ ಬಿಕೇಮ್ ಹಿಸ್ ವೈಫ್. ಸಪೋಸ್ ಐ ಆಮ್ ರಿಯಲಿ ಯುವರ್ ವೈಫ್ ಅಂಡ್ ಐ ಡೈ, ಹೌ ವಿಲ್ ಯು ಕ್ರೈ? ಯು ಮಸ್ಟ್ ಥಿಂಕ್ ಲೈಕ್ ದಟ್, ದೆನ್ ಓನ್ಲಿ ಯು ವಿಲ್ ಕ್ರೈ ಪ್ರಾಬ್ಲಿ. ಅಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇನ್ನೊಬ್ಬರಾಗಿದೆ ನಡಿ ಮಾಕ್ರೆ ಅಂತ ಹೇಳಿರೋರು. ಬಿಕಾಸ್ ಈ ಹ್ಯಾಸ್ ಗಾಟ್ ದ ಎಂತ ಅವರು. ನಂಗೆ ಅದೆಲ್ಲ ಏನು ಗೊತ್ತಿಲ್ಲ ಇವ್ರ ಬಗ್ಗೆ. ಇದನ್ನು ಮಾತ್ರ ಹೇಳಿದೆ. ಆ ಮೇಕಪ್ ಮನ್ನೆಲ್ಲ ಇದೇನಪ್ಪ ಈ ಹುಡುಗಿ ಹಿಂಗೆಲ್ಲ ಮಾತಾಡ್ತಾರೆ, ಇವಾಗ ನೆಕ್ಸ್ಟ್ ಏನಾಗುತ್ತೋ ಏನೋ ಅಂದರೆ ಒಂಥರ ದೇ ಬಿಕೇಮ್ ವೆರಿ ಫ್ರಿಜಿಡ್. ಅಂದರೆ ಇವರು ಓಕೆ ಐ ವಿಲ್ ಟ್ರೈ ಅಂದರು. ವಾಟ್ ಎ ಗ್ರೇಟ್ ಮ್ಯಾನ್ ಐ ಟೆಲ್ ಯು. ದೇವರು ಈ ದೇಹ ಕೊಟ್ಟಿದ್ದಾಗ, ಇಷ್ಟು ಸ್ಟ್ರೆಂತ್ ಕೊಟ್ಟಿದ್ದಾಗ, ಹಿ ಗಿವ್ಸ್ ದಟ್ ಸಾಫ್ಟ್ನೆಸ್. ಅದು ಇಟ್ಸ್ ಆಲ್ವೇಸ್ ಎ ಬ್ಯಾಲೆನ್ಸ್ಡ್, ಯುನೋ. ಆ ಥರ ಒಂದು ಇದು ಲೇಟರ್ ಆನ್ ನಾನು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ಸ್ಟ್ರೆಂತ್ ಇರೋರಿಗೆ ದೇವರು ಯಾವಾಗಲೂ ಸ್ವಲ್ಪ ಶಾಂತವಾದ ಗುಣ ಕೊಡ್ತಾರೆ. ಆವಾಗಲೇ ಅವರು
ಇಬ್ಬರು ಬೇರೆಯವರು ಇದರಲ್ಲಿ ಹೆಂಗಿದೆಯೋ ಏನೋ ಕೆಲವರು ಹಂಗಿರಲ್ಲ, ಬಟ್ ಇವರು ಇದರಲ್ಲಿ ವೆರಿ ವೆರಿ ಸಾಫ್ಟ್ ಹಾರ್ಟೆಡ್ ಮ್ಯಾನ್, ವೆರಿ ಗುಡ್ ಮ್ಯಾನ್. ಇವಾಗ ಕಮಿಂಗ್ ಬ್ಯಾಕ್ ಟು ವಾಟ್ ವಿ ವರ್ ಟೆಲಿಂಗ್, ನಾನು ಅಲ್ಲಿ ಹೇಳಿದ ಕೂಡಲೇ ಓಕೆ ಅಲ್ಲಿ ಟ್ರೈ ಅಂದರು. ಭಾಳ ಖುಷಿ ಆಯ್ತು ನನಗೆ. ನಾನು ಹೇಳಿದೆ, ಅವ್ರು ಕೇಳ್ಬಿಟ್ರು. ಬಂದರು, ವಾಪಸ್ ಬಂದರು, ಶಾರ್ಟ್ ತೆಗೆದ್ರು. ನಾನು ಸತ್ತಿದ್ದೀನಿ ಟೇಕಲ್ಲಿ. ನಾನು ಆಲ್ರೆಡಿ ಅಂತಾನೆ ಎತ್ತು ಇಟ್ಕೊಂಡು ಬಳ್ಳಿ ಅಂತ ಅಳಬೇಕು. ಹೀಗೆ ನೋಡ್ತಾ ಇದ್ದೆ, ಚೆನ್ನಾಗಿ ಬರ್ತಾ ಇದೆ ಹೇಳ್ತಾ ಇದೆ ಅಂತ. ಓಕೆ 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 ಲೈಟ್ಸ್ ಆಫ್, ಕಟ್ ಲೈಟ್ಸ್ ಆಫ್. ವೆರಿ ಗುಡ್ ವೆರಿ ಗುಡ್, ತುಂಬ ಚೆನ್ನಾಗಿ ಯು ಆಕ್ಟೆಡ್ ವೆರಿ ನೈಸ್ಲಿ ಅಂದ್ಬಿಟ್ಟು ಅಲ್ಲಿ ಅವ್ರಿಗೆ ಇದು ಕೊಟ್ಬಿಟ್ಟೆ, ಅಪ್ರಿಸಿಯೇಷನ್. ಅಲ್ಲಿಗೆ ಮುಗಿತು. ಐ ನೆವರ್ ಥಾಟ್ ಆಫ್ ಹಿಮ್ ಅಗೇನ್. ಆಮೇಲೆ ಅವರೇ ಬಂದು ಹಾಡಿದ್ರು ಒಂದು ಹೌದಾ? ಇಲ್ಲ. ಆಮೇಲೆ we used to we had other scenes and all. We used to act together, no? ಅದನ್ನ ಆಕ್ಟ್ ಮಾಡುವಾಗ ಅದು ಇದು ಮಾತಾಡ್ಕೊಂಡು ಡೂ ಸಿಂಗ್ ಏನು ಮಾತಾಡೋದು, ಅವ್ರು ಏನು ಮಾತಾಡಲ್ಲ. ಬಟ್ ಐ ವಾಂಟ್ ಹಿಮ್ ಟು, ಐ ಲೈಕ್ ಹಿಮ್, ಐ ವಾಂಟೆಡ್ ಹಿಮ್ ಟು ಟಾಕ್ ಟು ಮೀ. ಸೊ ನಾನು ಐ ಟೆಲ್ ಯು ಜೋಕ್, ಎಸ್, ಸೊ ಒಂದು ಜೋಕ್ ಹೇಳಿದೆ. ಅದಲ್ಲ ಎಲ್ಲ ಮಾಡೋದು. ಆಮೇಲೆ ಅವರು ನಾವು ಯು ಟೆಲ್ ಮೀ ಜೋಕ್, ಐ ಡೋಂಟ್ ನೋ ಸೋ ಮೆನಿ ಜೋಕ್ಸ್ ಏನು ಅಂತಾರೆ ಅವರು. ಈ ಮೇಕಪ್ ಮೆನ್ನೆಲ್ಲ ಏನು ಸರ್, ಆ ಹುಡುಗಿಗೆ ನಿಮ್ಮ ಮೇಲೆ ಸ್ವಲ್ಪ ಇದು, ನೀವೇನು ಇದು ಅದೇನು ನೀವು ಹಿಂಗೆ ಇದ್ದೀರಲ್ಲ ಅಂದರೆ ರೂಪ ಹಾಗಿದ್ರು ಇವರು. ಆಮೇಲೆ ಮೆತ್ತಿಗೆ ಐ ಆಸ್ಕ್ಡ್ ಹಿಮ್ ಟು ಸಿಂಗ್ ಅ ಸಾಂಗ್. I will sing a song, he will sing a song and all that. Then we started writing poetries. ನಾನು ಪೊಯಿಟ್ರಿ ಬರೀತೀನಿ. ಅದು ಫಸ್ಟ್ ಲೆಟರ್ಸ್ ಎಲ್ಲ ಸುದರ್ಶನ್ ಅಂತ ಬರುತ್ತೆ. ತಕ್ಷಣ ಅವರು ನನ್ನ ಹೆಸರು ಇಟ್ಟು ಶ್ರೀ ಅಂತ ಬರುತ್ತಾರೆ, ಅವ್ರು ಬರೆಯೋರು. ಹಿಂಗೆಲ್ಲ ದಿಸ್ ಇಸ್ ಹೌ ಲವ್ ಸ್ಟಾರ್ಟೆಡ್. ನಿಮ್ಮ ಭಾವನೆಗಳು, ಫೀಲಿಂಗ್ಸ್ ಎಲ್ಲ ಹಂಗೆ ಹಂಚ್ಕೊಂಡ್ರಿ. ಯಾಕೆಂದ್ರೆ ನೀವು ಆ ಕತೆ ಬರೀತೀರಿ, ನಿಂದೆ ಸ್ವಂತ ಕತೆ ಅಲ್ವಾ? ನಗು ನಿಮ್ದೇ ಕತೆ, ನಮ್ದೇ ಕತೆ, ನಾನು ಬರೆದ ಕತೆ. ಅದೇ ನಿಮ್ದೇ ಕತೆ. ಹೌದು ಹೌದು, ನಮ್ದು. ನಿಮ್ಗೆ ಟೈಟಲ್ ಕಾರ್ಡ್ ಕೂಡ ಇದೆ ನಿಮ್ಮ ಹೆಸರಲ್ಲಿ. ಅದೊಂದೇ ಸಿನಿಮಾ ಕತೆ ಬರೆದ್ರ? ಕತೆ ನಿಮ್ಮಲ್ಲಿ ಹೇಗೆ ಉಟ್ಕೊಂಡು? ನೋಡ್ರಿ, ನಾನು ಬೇಕಾದಷ್ಟು ಸೇರಿಗೆ ಸವಾಸ ಇರುವಂತ ಒಂದು ಕತೆ ಬರೆದೆ. ಅದನ್ನ ವಿ ವೆಂಟ್ ಬುಕ್ ಎಂ ಪಿ ಶಂಕರ್ ಅವರು ಇವರು, ಐ ಡೈರೆಕ್ಟೆಡ್ ಇಟ್. ನೀವು ಇದನ್ನ ಇಷ್ಟು ಮಾಡ್ಕೊಂಡು ಬನ್ನಿ, ನಾವು ಗಿವ್ ಯು ಮನಿ, ಇದು ಕೊಡ್ತೀವಿ ಅಂದರು, ಫೈನಾನ್ಸ್ ಮಾಡ್ತೀನಿ ಅಂದರು. ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಅಷ್ಟರಲ್ಲಿ ಅಲ್ಲಿ ಏನೇನೋ ಗೋಲ್ಮಾಲ್ ಆಗೋದು. ಅಯ್ಯೋ ಇಲ್ಲ, ನಂದು ಪಿಕ್ಚರ್ ಇದಾಗಲಿಲ್ಲ, ಪಿಕ್ಚರು ಇದು ಆಗ್ಬಿಟ್ಟಿದ್ರೆ ನನಗೆ ಜೊತೆ ದುಡ್ಡು ಇರ್ತಿತ್ತಪ್ಪ ಅಂತ ಒಬ್ಬರು ಹೀಗೆ ಏನೇನೋ ಎಲ್ಲ ಹೇಳಿ ದೇ ಅವಾಯ್ಡೆಡ್ ಗಿವಿಂಗ್ ಅಸ್ ಫಾರ್ ದೇ ಫೈನಾನ್ಸ್. ನಮ್ಮ ಕೈಯಲ್ಲಿ ಇದ್ದಿದ್ದು ಫೈನಾನ್ಸ್ ಹಾಕಿ ನಾವು ಮಾಡಿದ್ವಿ. ಎಲ್ಲ ದೊಡ್ಡ ದೊಡ್ಡ ಇದು ಬಾಲಣ್ಣ, ಎಂ ಪಿ ಶಂಕರ್, ಉದಯ್ ಕುಮಾರ್ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಲ ಹಾಕಿ ನಾನು ಡೈರೆಕ್ಟ್ ಮಾಡಿದೆ. ಆ್ಯಂಡ್ ರಾಮದಾಸ್ ಅಂತ ಒಬ್ಬರು ಫ್ರಮ್ ಮೆಡ್ರಾಸ್, ಅವ್ರನ್ನ ಕರ್ಕೊಂಡು ಬಂದು ದಟ್ ಸ್ಟೋರಿ ಈಸ್ ಸ್ಟಿಲ್ ಜಸ್ಟ್ ಲೈಕ್ ದಟ್. ನೋಬಡಿ ಹ್ಯಾಸ್ ಮೇಡ್ ಸಬ್ಜೆಕ್ಟ್ ಲೈಕ್ ದಟ್. ನಾನು 2-3 ಸ್ಟೋರೀಸ್ ನಾನು ಬರೆದಿದ್ದೀನಿ. ಹೌದು, ಸೇರಿಗೆ ಸವಾಲ್ ಸೇರುವಂತ ನೀವು ಬರೆದ್ರಿ. ನೀವು ಸಿನಿಮಾದಲ್ಲಿ ಸಾಕಷ್ಟು ಅನುಭವ ಪಡೆದವರು ನೀವು, ಸುದರ್ಶನ್ ಸರ್. ಸಿನಿಮಾ ಮಂದಿ ಬಗ್ಗೆ ಹೊರಗಿನ ಜಗತ್ತಿಗೆ ಗೊತ್ತಾದಾಗೆ ಒಳಗಿನ ಜನಗಳ ಬಗ್ಗೆ ನಿಮ್ಗೆ ಒಂಚೂರು ಅರಿವಿದ್ದಿದ್ರೆ ಈ ಒಂದು ಲಾಸ್ಗೆ ನೀವು ಒಳಗಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೀವು ಎಲ್ಲ ನಂಬಿಟ್ರಿ ಅನ್ಸುತ್ತೆ ಆ ಸಿನಿಮಾ ಫೈನಾನ್ಸ್. ಹೌದ್ರಿ, ಅಂದ್ರೆ ಅವ್ರು ಏನ್ ಹೇಳ್ತಾರ ಅಂತಾನೆ ನಾವು ನಂಬಬೇಕು. ಅವ್ರು ಹೇಳೋದು, ಅವರು ದೇ ಆರ್ ಆಕ್ಚುಲಿ ದೇ ಡಿಡ್ ನಾಟ್ ವಾಂಟ್ ಅಸ್ ಟು ಕಮ್ ಅಪ್ ಅಂತ ನನಗೆ ಆಮೇಲೆ ವೆರಿ ಲೇಟ್ ಐ ಅಂಡರ್ಸ್ಟುಡ್ ದಟ್. ಪರ್ಪಸ್ಲಿ ದೇ ಹ್ಯಾವ್ ಪುಟ್ ಅಸ್ ಡೌನ್ ಅನ್ನೋತಾರೆ. ದೆನ್ ಓನ್ಲಿ ನಮಗೆ ಪಿಕ್ಚರ್ಸು ಹೊಟ್ಟೋಯ್ತು. ಇವರು ಇದು ಪಿಕ್ಚರ್ ಮಾಡೋರಪ್ಪ, ನೀವು ಎಲ್ಲಿ ಶೂಟಿಂಗ್ ಬರೋಲ್ಲ ಅನ್ನೋ ಥರ ಶುರು ಮಾಡಿಬಿಟ್ರು. ಸೊ ಪಿಕ್ಚರ್ ಬರಲಿಲ್ಲ ಅಂದರೆ ನಾವು ಏನು ಮಾಡೋದು ಅನ್ನೋವಾಗ ಇವರು ಏನು ನಮ್ಮ ಚಿಂದೋಡಿ ವೀರಪ್ಪ, ಚಿಂದೋಡಿ ಲೀಲಾ ಬ್ರದರ್, ಬಂಗಾರೇಶ್ ಫಾದರ್, ಅವ್ರು ಬಂದು ನಮ್ಮನ್ನ ಡ್ರಾಮಾ ನಾಟಕದ ಕಂಪನಿ
ಡ್ರಾಮಾ ಮಾಡಿದ್ರಿ? ಅಯ್ಯೋ ಬೇಕಾದಷ್ಟು ಮಾಡಿದ್ವಿ ಉತ್ತರ ಕರ್ನಾಟಕದಲ್ಲಿ. ಯಾರ್ಯಾರು? ನೀವು ಒಬ್ರೇನಾ? ನಾನು ನಮ್ಮ ಯಜಮಾನರು ಇಬ್ರು ಒಟ್ಟಿಗೆ ಬಿಫೋರ್ ಮ್ಯಾರೇಜ್ ಅಂಡ್ ಈವನ್ ಆಫ್ಟರ್ ಮ್ಯಾರೇಜ್ ವಿ ಹ್ಯಾವ್ ಗಾಟ್ ಅಂಡ್ ಆಕ್ಟೆಡ್ ಸೋ ಮೆನಿ. ನಮಗೆ ಆಕ್ಚುಲಿ ಈ ಸಿನಿಮಾ ಕೈ ಕೊಟ್ಟಾಗ ಇಟ್ ವಾಸ್ ದ ಡ್ರಾಮಾಸ್ ದಟ್ ಲುಕ್ಡ್ ಆಫ್ಟರ್. ಅಷ್ಟೊಂದು ಡ್ರಾಮಾಸ್ ನಾವು ಮಾಡಿದ್ವಿ. ಅಫ್ಕೋರ್ಸ್ ಇವಾಗ ತುಂಬ ಜಾಸ್ತಿ ದುಡ್ಡುಗಳು ಕೊಡ್ತಾರೆ, ಆವಾಗ ಅಷ್ಟೆಲ್ಲ ಕೊಡ್ತಿರ್ಲಿಲ್ಲ. ಆಮೇಲೆ ನಾವು ಹೋಗಿ ನಮ್ಮನ್ನು ಯಾಕೆ ಕರೆಯೋರು ಅಂದರೆ ನಾವಿಬ್ಬರು ಆ್ಯಕ್ಟಿಂಗ್ ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ವಿ. ಆಮೇಲೆ ಲಾಸ್ಟ್ ಸೀನಿಂಗು ಮೊದಲ ಸೀನಲ್ಲಿ ನಮ್ಮನ್ನು ಕರೆದು ಮಾಲೆಗಳ ಹಾಕಿ ಒಂದೆರಡು ಮಾತಾಡಿ ಅಂದಾಗ ನಾವು ಮಾತಾಡ್ಬಿಟ್ಟು ಹಾಡುಗಳು ಹಾಡ್ತಿದ್ವಿ, ಅವರು ನಾನು. ಆಮೇಲೆ ಇಬ್ರು ಸೇರಿ ಡುಯೆಟ್ಟು. ಆಮೇಲೆ ಬಿಗಿನಿಂಗ್ ಅಲ್ಲಿ ಲಾಸ್ಟ್ ಸಾಂಗ್ ಐಷ್ಟು ಸಿಂಗ್ ದಮ್ಮಾರು ದಮ್ ಅದು. ಆಮೇಲೆ ಬಂತು ಇದು ಜೋಕೆ ನಾನು ಬಳ್ಳಿಯ ಮುಂಚು, ಅದು ಈ ಥರ ಒಂದು ಹಾಡು ಹಾಡಿ ಮುಗಿಸ್ತಿದ್ದೆ. ಅದಾದ್ಮೇಲೆ ಈ ಥರ ಎಷ್ಟು ರೀ ನಾವು ಸುಮಾರು ನಾಟಕದ ಕಂಪನಿ ಎಲ್ಲ ಹೋಗಿದ್ವಿ ಉತ್ತರ ಕರ್ನಾಟಕದಲ್ಲಿ. ನೀವು ಎಲ್ಲಿಯ ಹೇರ್ ಹೋಸ್ಟೆಸ್ಸು, ಎಲ್ಲಿಯ ಮ್ಯೂಸಿಕ್ ಕಂಪೋಸರು, ಎಲ್ಲಿಯ ನೀವು ಹಾಡುಗಳನ್ನ ಬರೀತಿದ್ದವರು, ಮಿಲಿಟರಿ ಬ್ಯಾಕ್ಗ್ರೌಂಡ್ ಇದ್ದ ಮನೆತನ, ಎಜುಕೇಟೆಡ್ BSc, ಆಮೇಲೆ ಸಿನಿಮಾಗಳಲ್ಲಿ ಮೇಜರ್ ರೋಲ್ಗಳನ್ನ ಮಾಡ್ಕೊಂಡು ಬಂದವರು. ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಉತ್ತರ ಕರ್ನಾಟಕದ ಭಾಗಗಳಿಗೆ ನಾಟಕಗಳಿಗೆ ಹೋದ ತಕ್ಷಣ ಅಲ್ಲಿ ಲೈಟ್ಸ್ ಬೇರೆ, ಕ್ಯಾಮ್ರಾ ಇಲ್ಲ, ಆ್ಯಕ್ಷನ್ ಇಲ್ಲ, ಪಾಪ್ಯುಲಾರಿಟಿ ಕಮ್ಮಿ ಇರುತ್ತೆ, ದುಡ್ಡು ಬರ್ಬೋದು. ಆ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಇರಿಟೇಷನ್ ಅಂತ ಅನಿಸ್ತಿತ್ತ, ಒಳಗೆ ಕಾಡ್ತಿತ್ತ, ಕಲೆ ಬಗ್ಗೆ ನಿಮಗೆ ಮತ್ತೆ ನಾನು ಈ ಫೀಲ್ಡ್ ಬಿಟ್ಬಿಡೋಣ ಅಂತ ಅನಿಸ್ತಿತ್ತ? ಯಾವಾಗಲೂ ಏನು ವ್ಯತ್ಯಾಸ ಇತ್ತು? ಬರಲಿಲ್ಲ ಅಂದ್ರೆ ವಿ ಆರ್ ಗೋಯಿಂಗ್ ದೇರ್, ಬಿಕಾಸ್ ಇಲ್ಲಿ ಇಲ್ಲ ಅಂದ್ರೆ ಅಯ್ಯೋ ಅಂತ ಕೂತ್ಕೊಳ್ಳಲ್ಲ, ವಾಟ್ ನೆಕ್ಸ್ಟ್ ಅಂತ ಹಂಗೆ ಹೊರಟೋಗ್ತೀವಿ ನಾವು. ಅದಕ್ಕೆ ಹೋಗೋದಕ್ಕೆ ಕಾರಣ ನಮ್ಮ ಇವರು ಚಿನ್ನೋಡಿ ವೀರಪ್ಪನವರು. ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿದ್ದಾಗ ಅವಾಗ ನನಗೆ ಅಷ್ಟು ಕನ್ನಡನೂ ಬರ್ತಿರ್ಲಿಲ್ವಾ. ಅದು ಯಾವುದೋ ಒಂದು ಏನಂದ್ರೆ ರತ್ನ ಅಲ್ಲಿ ನಾಟಕಗಳದ್ದು ಹೆಸರು ಬರ್ತವ, ಒಂದು ಒಂದು ಅಯ್ಯೋ ನಾವು ಇರ್ತದೆ ಒಂದು ಇದಕ್ಕೆ ಮಾತೆ ಬರೋಲ್ಲ ಅಂತೀನಿ. ಎಲ್ಲ ಪರವಾಗಿಲ್ಲ ರೀ, ಬನ್ನಿ ಅಲ್ಲಿ ಹೋದಾಗ ಅಲ್ಲಿ ಒಂದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಅಲ್ಲಿ ಒಂದು ಪ್ರೋಗ್ರಾಮ್ ಅದೆಲ್ಲ ಮಾಡಿಕೊಂಡು ನಾನು ಏನು ಮಾತಾಡಬೇಕು ಅಂತ ಏನು ಗೊತ್ತಿಲ್ಲ. ಹೋಗಿನೇನೆ. ನಿಮಗೆ ನಾಟಕಗಳು ಜ್ಞಾಪಕ ಇಲ್ವಾ? ಅಲ್ಲಿ ಅಲ್ಲಿ ಉತ್ತರ ಕರ್ನಾಟಕ ಮುದುಕರ ಮದುವೆ ಮಾಡಿದ ಕಿತಾಪತಿ ಇದೆ, ರತ್ನಮಾಂಗಲ್ಯ ಡ್ರಾಮಾ. ಅವತ್ತು ನಾನು ಏನ್ ಮಾಡೋದು ಅಂದ್ರೆ ಅದರಲ್ಲಿ ನನ್ಗೆ ಒಂದು ಸಿಸ್ಟರ್ ಕ್ಯಾರೆಕ್ಟರ್ ಅದು ರತ್ನಮಾಂಗಲ್ಯದಲ್ಲಿ. ಅವರು ನಾನು ಅದು ಮಾತಾಡ್ಬೇಕು ಅಂದ್ರೆ ಅಯ್ಯೋ ನನಗೆ ಗೊತ್ತಿಲ್ಲ, ನಾನು ಇಲ್ಲಿಂದ ಹೇಳ್ಕೊಡ್ತೀನಿ ಏನು ಮಾತಾಡಿ, ನಾನು ಹಿಂಗೆಲ್ಲ ಮಾಡ್ಕೊಂಬಂತ ಅಂದ್ಕೊಂಡು ಅಲ್ಲಿ ಹೆಡ್ವಿಂಗ್ಸ್ ಹೇಳ್ಬಿಟ್ಟು ಆಮೇಲೆ ಆ ಡೈಲಾಗ್ ಎಲ್ಲ ಹೇಳೋದು. ಹಾಗೆ ಹೀಗೆ ಮ್ಯಾನೇಜ್ ಮಾಡಿದ್ದೀನಿ ನೋಡಿ. ಅವರೆಲ್ಲ ತುಂಬಾ ಆಶ್ಚರ್ಯ ಪಟ್ರು, ಅಯ್ಯೋ ಶೈಲೇಶ್ವರಿ ಅವರೇ ನೀವು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿಬಿಟ್ರಿ ನೀವು ಅಂತ. ಸೊ ಆ ಥರ ಇವ್ರಿಗೆ ಜಾಸ್ತಿ ಪಾತ್ರ ಇರಲಿಲ್ಲ ಅದರಲ್ಲಿ, ನಮ್ಮ ಯಜಮಾನರಿಗೆ. ಅದರಲ್ಲಿ ಒಂದು ರತ್ನಮಂಗಲ್ಯದಲ್ಲಿ ಒಂದು ಲೇಡಿ ಸಿಸ್ಟರ್ ಕ್ಯಾರೆಕ್ಟರ್ ವಾಸ್ ಬಿಗ್ ಅಂಡ್ ದಟ್ ಐ ಡಿಡ್. ಅವ್ರು ಸೈಡ್ ವಿಂಗ್ಸಿಂದ ಅವ್ರು ಹೇಳ್ಕೊಡೋರು, ನಾನು ಯಾತಕ್ಕೂ ಹೋಗೋದಾರ ಅಲ್ಲಿ ನಿಂತ್ಕೊಂಡು ನಾನು ಕೇಳ್ಕೊಂಡು ಬಂದು ಅದನ್ನು ಹೇಳ್ಬಿಡೋದು. ಹೀಗೆಲ್ಲ ಹಿಂಗೆ ಸ್ಟಾರ್ಟ್ ಆದ ನಮ್ಮ ನಾಟಕದಿದ್ದು. ಕೊನೆಗೆ ಒಂದು ನಾಟಕ ಆಡ್ತಾರೆ ಅಂದರೆ ಅದು ಕಂಪ್ಲೀಟ್ ನಾಟಕ ಐ ಯೂಸ್ ಟು ರೀಡ್, ಹಾಗೆ ಬೈ ಹಾರ್ಟ್ ಆಗ್ಬಿಡೋದು. ಅಲ್ಲಿ ನಿಂತ್ಕೊಂಡು ಬೇರೆಯವ್ರಿಗೆಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಪ್ರಾಂಪ್ಟ್ ಮಾಡೋದು ಅಷ್ಟು ಮಟ್ಟಿಗೆ ನನ್ಗೆ ಆಗೋದು. ಅದೆಲ್ಲ ದೇವ್ರ ಕೃಪೆ ರೀ. ಏಕೆಂದ್ರೆ ದೇವ್ರಿಗೆ ಗೊತ್ತಿತ್ತು ಶಿ ಸಿನ್ಸಿಯರ್, ಅವಳಿಗೇನೋ ಬೇಕು ಅದನ್ನು ಕೊಡಬೇಕು. ಸೊ ಆ ರೀತಿ ಹಾಗೆ ಬಿ ರಿಯಲಿ ಎಂಜಾಯ್. ಡ್ರಾಮಾದಲ್ಲಿ ನಮಗೆ ಅದು ಇಲ್ಲಿ ಇವ್ರುಗಳು ಕೈ ಕೊಟ್ರಲ್ಲ, ಇವ್ರು ಬೇಕು ಅಂತಾನೆ ನಮ್ಮನ್ನು ಅವಾಯ್ಡ್ ಮಾಡಿದ್ರು. ಬಟ್ ನಾವು ಪಿಕ್ಚರ್ ಮಾಡಿದ್ವಿ ಅಂತ ಇವರು ಪ್ರೊಡ್ಯೂಸರ್ಸ್ ಆಗಿಬಿಟ್ಟಿದ್ದಾರೆ ಇವರು ಅನ್ನೋ ಥರ ಅವರು. ನಮಗೆ ತುಂಬಾ ಬೇಜಾರಾಯಿತು. ಆಮೇಲೆ ನಾಟಕಕ್ಕೆ ಎಲ್ಲ ನಾವು ಹೋಗಿದ್ವಲ್ಲ, ಸೊ ಅದರಲ್ಲಿ ವಿ ವರ್ ಏಬಲ್ ಟು ಮ್ಯಾನೇಜ್.
ಫೈನಾನ್ಷಿಯಲಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಆಯಿತು. ಆದರೆ ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ದ ಸಂದರ್ಭದಲ್ಲಿ ಹ್ಮ್. ನಿಮಗೆ ಸೊಸೈಟಿಯಿಂದ, ಫಿಲಮ್ ಇಂಡಸ್ಟ್ರಿ ಕಡೆಯಿಂದ, ನಿಮ್ಮ ಫಿಲಮ್ ಸೆಲೆಬ್ರಿಟೀಸ್ ಸ್ನೇಹಿತರಿಂದ ನಿಮ್ಗೆ ಸ್ವಲ್ಪ ಡಿಸ್ಟೆನ್ಸ್ ಅಂತ ಅನ್ನಿಸ್ತಾ ನಿಮ್ಮನ್ನು ಅವ್ರು ಸ್ವಲ್ಪ ನಾಟಕಗಳಿಗೆ ಹೋಗ್ತಾರೆ, ಮೇನ್ ಸ್ಟ್ರೀಮಲ್ಲಿ ಇಲ್ಲ ಅಂತೇಳಿ ನಮಗೆ ಕೇಳಿ ಬಂತು. ಇಲ್ಲಿ ಅವರು ಕೆಲವರು ಮಾತಾಡ್ಕೊಂಡ್ರಂತೆ ಸುದರ್ಶನ್ ಸೆಲೆಕ್ಷನ್ ಅವ್ರು ಸಿಗೋಲ್ಲ, ಅವ್ರು ಯಾವಾಗಲೂ ಉತ್ತರ ಕರ್ನಾಟಕದಲ್ಲಿ ನಾಟಕ ಆಡ್ಕೊಂಡಿದ್ದಾರೆ, ಅವರು ಬರೋಲ್ಲ ಅಂತ ಕೆಲವರು ಮಾತಾಡಿದ್ದಾರೆ ಅಂತ ನಮಗೆ ಕಿವಿ ಬಂತು. ಬಟ್ ವಿ ಡಿಡ್ಂಟ್ ಬಾದರ್ ಅಬೌಟ್ ಆಲ್ ದಿಸ್ ಥಿಂಗ್. ಇದೆಲ್ಲದಕ್ಕಿಂತಲೂ ಮುಖ್ಯವಾದದ್ದು ಒಂದಿತ್ತು ಅಲ್ಲಿ. ನಾನಿದ್ದಿದ್ದೆ ನನ್ನ ಮನೆಯಲ್ಲಿ, ಅವರಿದ್ದಿದ್ದು ಅವ್ರ ಮನೆಯಲ್ಲಿ, ನಾವಿಬ್ರು ಸೇರಿದ್ದೆ ನಾಟಕದಲ್ಲಿ. ಸೊ ವಿ ಲೈಕ್ ದಟ್. ಸಿ ಯಾರು ಈ ಥರ ಓಪನ್ ಆಗಿ ಮಾತಾಡಲ್ಲ, ಬಟ್ ಐ ಆಮ್ ಟಾಕಿಂಗ್ ಬಿಕಾಸ್ ದಟ್ ಇಸ್ ಲವ್. ಲವ್ ಈಸ್ ಸಮಥಿಂಗ್ ವೆರಿ ಗ್ರೇಟ್ ಅಲ್ವಾ, ರಿಯಲ್ ಲವ್. ಸೊ ಆ ಥರ ನಾವು ನಾಟಕದಲ್ಲೆಲ್ಲ ಪಾತ್ರ ಮಾಡಿದ್ವಿ. ಹೀಗೆ ಪಾತ್ರ ಮಾಡ್ಕೊಂಡು ಬಂದಾಗ ಒಂದ್ಸಲ ಮಾನ್ವಿಯಲ್ಲಿ ನಾಟಕ ನಡೀತಾ ಇತ್ತು. ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಮುರುಳಿ ಅಂತ ಒಬ್ಬ ಇದು ಲೈಫ್ಸ್ ನೋಡ್ತಾ ಇದ್ದವರು, ಅವ್ರು ನಮ್ಗೆ ಹೆಲ್ಪ್ ಮಾಡಕ್ಕೆ ಬರೋರು. ಅವ್ರ ಕೈಯಲ್ಲಿ ಒಂದು ಬುಕ್ ಇತ್ತು. ಏನ್ ಬುಕ್ ಬೈ ದಟ್ ಟೈಮ್ ಕನ್ನಡ ಬಂದಿತ್ತು ನನಗೆ. ಐ ಹ್ಯಾಡ್ ಇಂಪ್ರೂವ್ ಮೈ ಕನ್ನಡ, ಓದಲಿಕ್ಕೆ ಬರೀಲಿಕ್ಕೆ. ತೋರಿಸಿದ್ರೆ ಅದು ರಾಘವೇಂದ್ರ ಸ್ವಾಮಿ ಬುಕ್. ತಗೊಂಡ್ರೆ ನಾನು ಓದ್ಕೊಡ್ತೀನಿ, ತಗೊಳ್ಳಿ ಅಂದರು. ಅದು ಓದ್ತಾ ಐ ಸ್ಟಾರ್ಟೆಡ್ ಕ್ರೈಂಗ್. ಎಷ್ಟು ಚೆನ್ನಾಗಿದೆ. ಚಿನ್ನು, ಐ ವಾಂಟ್ ಟು ಗೋ ಟು ದಿಸ್ ರಾಘವೇಂದ್ರ ಸ್ವಾಮಿ ಟೆಂಪಲ್, ಐ ವಾಂಟ್ ಟು ಗೋ ಟು ಮಂತ್ರಾಲಯ. ಮಾನ್ವಿ ಪಕ್ಕದಲ್ಲಿ ತಾನೇ ಇದೆ. ಸೊ ಮಾನ್ವಿಯಿಂದ ನಾವು ವಿ ಮಸ್ಟ್ ಗೋ ಟು ರಾಯಚೂರಲ್ಲಿ ವಿ ಮಸ್ಟ್ ಕ್ಯಾಚ್ ಮೆಡ್ರಾಸಿಂದ ಬರೋ ಟ್ರೈನ್ ಅದು ಬರುತ್ತೆ, ಅದನ್ನು ಕ್ಯಾಚ್ ಮಾಡಿ ವಿ ಗೋ ಟು ಇದು ಮಂತ್ರಾಲಯ ರೋಡ್. ಅಲ್ಲಿಗೆ ಹೋಗ್ಬೇಕು. ಸರಿ, ನಾಟಕ ಮುಗಿಸ್ಕೊಂಡು ನಾವು ಒಟ್ಟಾಗ ನಾನು ಬರ್ತೇನೆ ಅಂತ ಒಂದು 7-8 ಜನ ಬಂದ್ಬಿಟ್ರು. ಕಾರಲ್ಲಿ ಕೂತ್ಕೊಂಡು ಹೋಗ್ತೀವಿ. ಅರ್ಧ ದಾರಿಯಲ್ಲಿ ಕಾರ್ ನಿಂತೋಯ್ತು. ಅಯ್ಯೋ ಇವಾಗ ಏನ್ ಮಾಡೋದು, ಟ್ರೈನ್ ಬಂದ್ಬಿಡುತ್ತಲ್ಲ, ಅಯ್ಯೋ ದೇವ್ರೆ ಅನ್ಕೊಂಡು ಆಮೇಲೆ ಕಾರನ್ನ ಸರಿ ಮಾಡ್ಕೊಂಡು ಹೊರಟ್ವಿ. ಲೇಟ್ ಆಗೋಯ್ತು. ಟ್ರೈನ್ ಬರೋ ಟೈಮ್ಗಿಂತ ಜಾಸ್ತಿ ಲೇಟ್ ಆಯ್ತು ಅಂತ ನಾವು ಹಿಂಗೆ ಹೋಗ್ತಾ ಇದ್ವಿ. ಆ ಟ್ರೈನ್ ಬರ್ತಾ ಇದೆ, 1 hour ಲೇಟ್ ಆಗಿ ಬರ್ತಾ ಇದೆ. ಓಡಿದೆ. ಇವ್ರು ಕೇಳ್ಬೇಕಾ, ನಮ್ಮ ಯಜಮಾನ್ ಟಾಲ್ ಆಗಿದಾರಲ್ಲ, ಇಲ್ಲ ಅದು ಕಾಣಿಸ್ತಾ ಇರಲ್ಲ ಅವ್ರಿಗೆ ಎಲ್ಲಾರ್ಗು. ಇವ್ರಿಗೆ ಗಾರ್ಡ್ಗೆ ಹಿಂಗೆ ಬನ್ನಿ ಸರ್, ನೀವು ಬನ್ನಿ ಅಂತ ನಾನು ಸ್ಟಾಪ್ ಮಾಡ್ತೀನಿ ಅಂತ. ಟ್ರೈನ್ ಬಂದು ನಾವು ಹತ್ತಿದ್ವಿ. ಆದ್ರೆ ದೇವರ ಒಂದು ಇದು ಅಲ್ಲೇ ಸಿಕ್ಬಿಡ್ತೀನಿ, ಅನುಗ್ರಹ. ಅಲ್ಲಿಂದ ಮಂತ್ರಾಲಯ ರೋಡ್ ಬಂದ್ವಿ. ಅಲ್ಲಿ ತುಂಗಭದ್ರದಲ್ಲೆಲ್ಲ ಸ್ನಾನ ಮಾಡಿ ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋದ್ರೆ ನನಗೆ ಇದು ಸೌತ್ ಇಂಡಿಯಾದಲ್ಲಿ ನಮಗೆಲ್ಲ ಇದು ಇವಾಗ ಇಲ್ಲೆಲ್ಲ ಇದೆಯಲ್ಲ ಟೆಂಪಲ್ಸ್ ಎಲ್ಲ ಹೇಗಿರುತ್ತೆ, ಆ ಗೋಪುರ ಅದೆಲ್ಲ ಇರುತ್ತಲ್ಲ, ಮಂತ್ರಾಲಯದಲ್ಲ ಆ ಥರ ಇರುತ್ತೆ ಅಂತ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಮಂತ್ರಾಲಯ ಯಾವಾಗ ಹೇಗಿತ್ತು, ಒಂದೇ ಥರ ಇರುತ್ತಾನೆ, ಅದ್ರ ಮೇಲೆಲ್ಲ ಫುಲ್ಲೆಲ್ಲ ಬೆಳೆದಿತ್ತು. ಒಳಗಡೆ ಇರೋ ದೇವರ ಮಠ ಬೃಂದಾವನ ಮಾತ್ರ ಮುಖ್ಯ, ಬಾಕಿ ಎಲ್ಲ ಏನಿಲ್ಲ. ನನಗೆ ಒಂಥರ ತುಂಬಾ